ಬಂಗಡೆ ಮೀನು ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳು. ಮೊದಲು ನಾನು 1 kg ಆಗೋಷ್ಟು ಬಂಗಡೆ ಮೀನನ್ನು ಈ ಥರ ಕಟ್ ಮಾಡಿ ಅದಕ್ಕೆ ಉಪ್ಪು, ಅರಿಶಿನ, ಹುಳಿ, ಸ್ವಲ್ಪ ಬೇವಿನ ಎಲೆಯನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿದ್ದೇನೆ. ಈಗ ಒಂದು 1/4 ಗಂಟೆ ಆಗಿದೆ ಮ್ಯಾರಿನೇಟ್ ಮಾಡಿ. ಇನ್ನೊಂದು 1/4 ಗಂಟೆ 20 ನಿಮಿಷ ಹೀಗೆ ಮ್ಯಾರಿನೇಟ್ ಆಗಿರಲಿ. ಅದಕ್ಕೆ ಬೇಕಾಗಿರೋ ಮಸಾಲ, ಒಂದು ಮೀಡಿಯಮ್ ಸೈಜ್ ಅಷ್ಟು ತೆಂಗಿನಕಾಯಿ ತುರಿ, ಒಂದು 15 ಬ್ಯಾಡಗಿ ಮೆಣಸು, 1 ಚಮಚದಷ್ಟು ಕೊತ್ತಂಬರಿ, 1/4 ಚಮಚದಷ್ಟು ಕಾಳು ಮೆಣಸು, ಒಂದು 4 ಚಿಟಿಕೆ ಆಗೋಷ್ಟು ಮೆಂತೆ, ಮತ್ತು ಬೆಳ್ಳುಳ್ಳಿ ಒಂದು 5 ಎಸಳು. ಮತ್ತು ಕಡಿಬೇಕಾದ್ರೆ ಸ್ವಲ್ಪ ಹುಳಿ ಹಾಕೊಳ್ಳೋ, ಬೇಕಾದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ. ಯಾಕಂದರೆ ಇದಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಬೇಡ. ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳುವ. ಕಡಿಬೇಕಾದ್ರೆ ಒಂದು ಸ್ವಲ್ಪ ನೀರುಳ್ಳಿಯನ್ನು ಕೂಡ ಹಾಕ್ಕೊಳ್ಳಿ, ಆಯಿತಾ. ಮಸಾಲ ಕಟ್ಕೊಂಡಿದ್ದೇನೆ. ಇದೇ ಇವಾಗ ಮಿಕ್ಸಿಂದು ನೀರು ಹಾಕಿ ಅದಕ್ಕೆ ಹಾಕೊಳ್ಳುವ. ನಿಮಗೆ ಎಷ್ಟು ತೆಳು ಬೇಕು ನೋಡಿ ಅಷ್ಟು ತೆಳು ಮಾಡ್ಕೊಳ್ಳಿ. ಅದು ಇವಾಗ ಮಸಾಲ ಕುದೀಲಿ ಚೆನ್ನಾಗಿ. ಮಸಾಲ ಕುದಿಬೇಕಾದ್ರೆ ಅದಕ್ಕೆ ಒಂದು 2 ಹಸಿಮೆಣಸು, ಚೆನ್ನಾಗಿ ಜಜ್ಕೊಂಡಿರೋ ಶುಂಠಿ, ಮತ್ತು ಸ್ವಲ್ಪ ಆಗ ಅರ್ಧ ನೀರುಳ್ಳಿ ಕಡಲಿಕ್ಕೆ ಹಾಕಿದ್ದಲ್ವ, ಅದೇ ಅರ್ಧ ನೀರುಳ್ಳಿ ಈಗ ಕಾಯಬೇಕಾದ್ರೆ ಹಾಕ್ತೇನೆ. ಉಪ್ಪು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕಿದ್ದೇನೆ ಮೀನಿಗೆ, ಈಗ ಸ್ವಲ್ಪ ಹಾಕ್ಕೊಳ್ಳೋ, ಮತ್ತು ರುಚಿಗೆ ನೋಡಿ ಹಾಕ್ಕೊಂಡ್ರೆ ಆಯಿತು. ಈಗ ಇದು ರಸ ಕುದೀತಾ ಇದೆ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಮೀನನ್ನು ಹಾಕ್ಕೊಳ್ಳೋ, ಆಯಿತಾ. ನೀರಿದ್ದರೆ ಪರವಾಗಿಲ್ಲ, ಅದು ಹುಳಿ ನೀರು ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದೀಲಿ ಇವಾಗ ಮೀನು ಜೊತೆ. ಒಂದು 10 ನಿಮಿಷ ಬೇಕು, ಅಷ್ಟರೊಳಗೆ ಮೀನು ಬೇಯುತ್ತೆ. ಮತ್ತು ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಷ್ಟೆ. ನೋಡಿ ಸಾರು ಚೆನ್ನಾಗಿ ಕೊದ್ದಿದೆ, ಮೀನು ಕೂಡ ಬೆಂದಿದೆ. ಉಪ್ಪು ಖಾರ ಎಲ್ಲ ನೋಡಿಯೇ ಕರೆಕ್ಟಾಗಿದೆ. ಎಲ್ಲಾದರೂ ನೀವು ಕಡಿಮೆ ಆಗಿದ್ದರೆ ಸ್ವಲ್ಪ ಸೇರಿಸ್ಕೊಂಡು ಒಂದು ಕುದಿ ಬರಿಸಿ ಮತ್ತು ಆಫ್ ಮಾಡಿ. ಇವಾಗ ಆಯಿತು, ಮೀನು ಸಾರು ರೆಡಿ. ಇದನ್ನು ನಿಮಗೆ ಕುಚ್ಚಲಕ್ಕಿ ಅನ್ನ, ಬಾಯ್ಲ್ಡ್ ರೈಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.